ಸಿಂಕ್ ಆಗ್ತೈತೆ. ನಿಧಾನ ಎಲ್ಲ ತಿನ್ನೋದ್ರೆ ತುಂಬ ಫಾಸ್ಟ್. ನಾನು ಇತ್ತಿಲ್ಲ ಎರಡೂ ತಿಂತೀನಿ. ಎಷ್ಟೇ ಕಾಸ್ಟ್ಲಿ ಕೊಡ್ತಂದ್ರೂ ಅದ್ರ ಮೇಲೆ ಈ ಥರ ದಿಕ್ಕದು ಬಿಡಲ್ಲ. ನಮ್ಮಮ್ಮ ಇವಾಗ ಕ್ಲೀನ್ ಮಾಡೈತೆ, ಅವಲ್ಲೇ ನಾನೆಲ್ಲ ಹಾಳು ಮಾಡ್ತಾಯಿದ್ದೀನಿ. ಗೈಸ್ ಇನ್ನೇನು ಮಲಿಕಂತಿದ್ದೆ, ನಮ್ಮಮ್ಮ ಮಂಗಳಾರತಿ ತಗೋಬೋ ಅಂತ ಕರೀತು. ಇವಾಗ ಟೈಮ್ ಬಂದು 6 ಗಂಟೆ ಆಗೈತೆ. ಇವಾಗ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಗೈಸ್ ನಮ್ಮಮ್ಮ ನಾಯಿ ಹೆಸರು ಲಿಕ್ಕಿ ಅಂತ ಕರಿತೈತೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಇವತ್ತು ಶಿವರಾತ್ರಿ ಹಬ್ಬ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ, ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಎಷ್ಟು ಟೈಮು? ಆಲ್ಮೋಸ್ಟ್ 9-10 ಆಗಿರ್ತೈತೆ. ಇವಾಗ ಸ್ನಾನ ಮಾಡಿ ಬಟ್ಟೆ ತೆಗ್ದಿಕ್ಕೊಂಡಿದ್ದೀನಿ. ಬಟ್ಟೆ ಹಾಕೊಬೇಕು. ಯಾವ ಹಳೆ ಬಟ್ಟೆ ಇಕ್ಕೊಂಡಿದ್ದೆ ಹಾಕೊಬೇಕು. ಇವಾಗ ಅದಕ್ಕಿಂತ ಮುಂಚೆ ನಮ್ಮಮ್ಮ ಉಪವಾಸ ಅಲ್ವ ಇವತ್ತು, ಅದಕ್ಕೆ ಹಾಲಿಗೆ ಕೊಡ್ತೈತೆ. ಹಾಲು ಕುಡ್ದು ದೇವ್ರ ಇದೇನೋ ನೀರು ತರಬೇಕಂತೆ, ಕ್ಯಾನು ದೇವ್ರ ಪೂಜೆ ಮಾಡೋಕ್ಕೆ. ಹಾಲು, ಹಾರ್ಲಿಕ್ಸ್, ಕುಡಿ, ಕಲ್ಲಂಗಡಿ ಹಣ್ಣು ಇನ್ನೂ ಮಾಡಿಲ್ಲ. ಇದೇನು ತಂಬಿಟ್ಟಿನ ಮಾಡಿಲ್ಲ ನಮ್ಮ ಮನೆಗೆ. ಎಲ್ಲರೂ ಮನೆಗೂ ಮಾಡ್ತಾರೆ, ನಮ್ಮ ಮನೆಗೆ ಅಷ್ಟೇನಾ? ಎಲ್ಲರೂ ಮಾಡ್ತಾರಂತೆ. ಬನ್ನಿ ಬೇಗ ಮಾಮೂಲಿ ಬಟ್ಟೆ ಹಾಕೊಂಡು ಫಸ್ಟು ನೀರು ಕ್ಯಾನ್ ತರಬೇಕಲ್ವ, ಚೆಲ್ಕೊಂಬಿಡ್ತೀನಿ ಈ ಬಟ್ಟೆ ಹಾಕೊಂಡ್ರೆ ಅಂತ. ಮಾಮೂಲಿ ಬಟ್ಟೆ ಹಾಕೊಂಡು ನೀರು ಕ್ಯಾನ್ ತಗೊಂಬಂದು ಆಮೇಲೆ ಈ ಬಟ್ಟೆ ಹಾಕೊಂಡು ಹೋದರೆ ರಾಜನಗುಂಟೆಗೆ ಹೋಗ್ಬೇಕು ಇವತ್ತು, ಇಲ್ಲಾಂದ್ರೆ ಇಲ್ಲ. ಮೂಡ್ ಹೆಂಗಿದ್ರೆ ಹಂಗೆ. ನಮ್ಮಮ್ಮ ನನಗೆ ಫುಲ್ಲು ಗ್ಲಾಸ್ ಕೊಟ್ಬಿಟ್ಟೈತೆ. ವರ್ಷದಲ್ಲಿ ಒಂದು ದಿವಸ ಇರ್ತೀನಿ ಉಪವಾಸ, ಅದು ಶಿವರಾತ್ರಿ ಹಬ್ಬದ ದಿವಸ ಮಾತ್ರ. ಗೈಸ್ ಇವಾಗ ನೀರು ತರೋಕ್ಕಿಂತ ಒಂದು ಬಟ್ಟೆ ಹಾಕೊಂಡು ಹೋಗಿ ನೀರು ತಗೊಂಡ್ಬಂದು ಪೂಜೆ ಕಟ್ಟು. ನಾನು ಪೂಜೆ ಮಾಡೋಕ್ಕೆ ಕಾಯ್ಕೊಂಡೈತಿ, ನಾನು ನೀರು ತರಬೇಕು ಅಂತ. ಗೈಸ್ ನೋಡಿ, ಮುಂಚೆ ಕಾಯಿನ ಹಾಕೋದಿರ್ತಿತ್ತಾ, ಇವಾಗ ಫೋನ್ಪೇ. 5 ರೂಪಾಯಿ ಫೋನ್ಪೇ ಮಾಡಿದ್ರೆ ಬರ್ತೈತೆ. ಕಾಯಿನ ಹುಡ್ಕಾಡ ಇದೇ ಇಲ್ಲ. 5 ರೂಪಾಯಿ ಫೋನ್ಪೇ ಮಾಡಿದ ತಕ್ಷಣ ಆಗೋಗ್ತದೆ. ಇವಾಗ ಇದನ್ನು ಎತ್ಕೊಂಡು ಹೋಗ್ಬೇಕಷ್ಟೆ. ಹಳೇದು ಗೈಸ್ ಇಟ್ಟೆ ಫುಲ್ ಹತ್ಬೋದು. ಇಲ್ಲಿ 4 ಮೆಟ್ಲವಲ್ಲ, ಈ 4 ಮೆಟ್ಲಿಗೆ ಬಂದಾಗೆ ಸುಸ್ತಾಗೋದು. ಇವಾಗ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಹಂಗೆ ಬಿಟ್ಟರೆ ಯಾವ ಮೊಬೈಲ್ ನೋಡ್ಕೊಂಡು ಏನೋ ಒಂದು ನೋಡ್ಕೊಂಡು ಇದ್ಬಿಡ್ತೀನಿ, ಯೂಸ್ಲೆಸ್ ನೋಡ್ಕೊಂಡು. ಇಲ್ಲ ರಾಜನಗುಂಟೆಗೆ ಹೋಗ್ಬೇಕು, ಗಾಡಿ ಇಲ್ಲ. ಗಾಡಿ ನಮ್ಮಪ್ಪ ಹಾಕ್ಕೊಂಡು ಹೋಗೋರೆ. ನಮ್ಮಪ್ಪ ನಮ್ಮ ಅಕ್ಕಗೆ ಕೆಲ್ಸಕ್ಕೆ ಹೋಗೋರೆ, ಅದಕ್ಕೆ ಗಾಡಿ ಅವ್ರು ಹಾಕ್ಕೊಂಡು ಹೋಗೋರೆ. ನೋಡ್ಬೇಕು ಇವಾಗ ನಮ್ಮ ಇನ್ನೊಂದು ಅಕ್ಕ ಹೋಗ್ತೀನಿ ಅಂದರೆ ಅವ್ರ ಗಾಡಿಯಾಗ ಹೊಲ್ಟೋಗೋದು, ಇಲ್ಲ ಓದ್ಕೊಳ್ಬೇಕು ಅಷ್ಟೇ. ಇನ್ನು 3 ತಿಂಗಳು ಅಷ್ಟೇ ಇರೋ ಟೈಮು. ಇನ್ನು ಒಂದು ಕವರ್ ಮಾಡಿಲ್ಲ ನಾನು ಕ್ಲೀನಾಗಿ. ಹೋದರೆ ಗಾಡಿ ಬಂದರೆ ಗಾಡಿಯಲ್ಲಿ ಹೋಗ್ತೀನಿ, ಇಲ್ಲಾಂದರೆ ಓದ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ ಗೈಸ್. ಸ್ವಲ್ಪ ಅದಾದಮೇಲೆ ಕಲ್ಲಂಗಡಿ ಹಣ್ಣು ಏನೋ ಹಚ್ಕೊಂಡು ತಿನ್ನು. ನಾನು ಮಾತಾಡೋಕ್ಕಾಗ್ತಾಯಿಲ್ಲ, ಸುಸ್ತಾಗ್ತೈತೆ ಗೈಸ್. ನಮ್ಮ ಎಲ್ಲ ಎತ್ತಿಕೈತೆ. ಕಲ್ಲಂಗಡಿ ಹಣ್ಣು ಇತ್ತು, ಕ್ಯಾನಿಂದ ಇಟ್ಟೈತೆ. ಹೊಟ್ಟೆ ಹಸಿತೈತೆ, 11 ಗಂಟೆ ಟೈಮ್. ಕಲ್ಲಂಗಡಿ ಹಣ್ಣು ಹಚ್ಕೊಂಡು ತಿನ್ನೋಣ. ಗೈಸ್ ಇದು ಫಸ್ಟು ಇಲ್ಲಿತ್ತು, ಆವಾಗ ಈ ಮೊಬೈಲ್ ಹಿಂಗೆ ಇಡೋದಕ್ಕೆ ಚೆನ್ನಾಗಿತ್ತು. ಇವಾಗ ಇಲ್ಲ, ಅದು ಮೊಬೈಲ್ ಇಡೋದಕ್ಕೆ ಜಾಗ. ಅಂತೂ ಏನೇನೋ ಮಾಡಿ ಮೊಬೈಲ್ ಸೆಟ್ ಮಾಡಿದ್ದೀನಿ. ಇತ್ತಿಲ್ಲ ಎರಡೂ ತಿಂತೀನಿ.
ಜಾಸ್ತಿನೇ ಹಚ್ಕೊಂಡಿದ್ದೀನಿ, ಪರವಾಗಿಲ್ಲ ತಿನ್ನೋಣ. ಉಪವಾಸ ಅಲ್ಲ ಇವತ್ತು. ಗಾಳಿಪಟ ಬಿಟ್ಟು ಮೂವಿ ಹಾಕಿ ಓದ್ಕೊಬೇಕು ಗೈಸ್. ಇವಾಗ ಸ್ವಲ್ಪ ಹೊತ್ತಾಗಲಿ ಓದ್ಕೋಣ ಅಂತ. ಗೈಸ್ ಟೇಸ್ಟ್ ಹೆಂಗೈತೆ ಅಂದರೆ ಇಳಿಸ್ತಾ ಇರ್ತೀನಿ, ಸುಮ್ಮನೆ ಗ್ಯಾಪ್ ಬಿಡ್ದಂಗೆ ತಿಂತಾ ಇದ್ದೀನಿ. ಸಿಂಕ್ ಆಗ್ತೈತೆ. ನಿಧಾನ ಎಲ್ಲ ತಿನ್ನೋದ್ರಾಗ ತುಂಬ ಫಾಸ್ಟ್ ನಾನು. ಗೈಸ್ ಇನ್ನೇನು ಮಲಿಕಂತಿದ್ದೆ, ಅಮ್ಮ ಮಂಗಳಾರತಿ ತಗೋಬೋ ಅಂತ ಕರೀತು. ಒಂದು 5 ನಿಮಿಷ ಆಗಿರೋ ಮಲಗಿಬಿಡ್ತಿದ್ದೆ. ಒಂಥರ ಏನೋ ಮದ್ಗಿರಿನೇ ಅನಿಸ್ತದೆ ಗೈಸ್. ಇಂಥ ಟೈಮಾಗ ಅನಿಸುತ್ತೆ ಊರಾಗೆ ಇರಬೇಕಾಯ್ತು, ಸಂಡೇ ಟೈಮಲ್ಲಿ. ಗೈಸ್ ಪೂಜೆ ಆಗೋಯ್ತು, ಊಟ ಮಾಡೋದು. ಊಟ ಎಲ್ಲ ತಂಬಿಟ್ಟಿಗೆ ರೆಡಿ ಆಗ್ತೈತೆ. ಪಾಕ ಬಿಸಿಬೇಳೆ, ಇದು ತಂಬಿಟ್ಟಿಗೆ, ಇದು ಪಾನಕ ಕುಡಿಬೇಕು ಇವಾಗ. ಗೈಸ್ ಮನೆಗೆ ಟಿ ವಿ ನೋಡ್ಕೊಂಡಿದ್ದೆ. ನಮ್ಮ ಅಕ್ಕ ಏನೋ ಆರ್ಡ್ರ್ ಮಾಡಿದ್ದೀನಿ ತಾಂಬರೋಗು ಅಂತ ಅಂದು, ಅದಕ್ಕೆ ಹೋಗ್ತಾ ಇದ್ದೀನಿ. ಆರ್ಡ್ರ್ ಇಸ್ಕೊಂಬರೋಕೆ ಹೋಗ್ತಾ ಇದ್ದೀನಿ. ಗೈಸ್ ನಾನು ಏನೋ ಪಾರ್ಸಲ್ ಬಂದೈತೆ ಅಂತ ಹೋದರೆ ಡೆಬಿಟ್ ಕಾರ್ಡ್ ಬಂದಿರೋದು. ಅವ್ರಿಗೂ ಗೊತ್ತಿಲ್ಲ ಅಂತ, ಏನೋ ಬಂದೈತೆ ನೋಡಿ ಪಾರ್ಸಲ್ ಬಂದರು. ಹೋಗಿ ನೋಡಿದ್ರೆ ಡೆಬಿಟ್ ಕಾರ್ಡು. ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಇವತ್ತು ಆ್ಯಕ್ಚುಲಿ, ಬಿಟ್ಟು ಹೋಗಿಲ್ಲ ನಾನು ಹೋಗಿಲ್ಲ. ನಮ್ಮ ಅಮ್ಮ ಇವಾಗ ಹೋಗ್ತಾಯಿತ್ತು. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನೆನ್ನೆ ವೀಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗೈತೆ. ಇವಾಗ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಎಲ್ಲಿ ಅಂದರೆ ಪಾವಗಡ ಹತ್ರ. ಯಾರ್ಯಾರು ಹೋಗ್ತೀವಿ, ಹೆಂಗೆ ಹೋಗ್ತೀವಿ ಅನ್ನೋದು ಈಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಸ್ವಲ್ಪ ತೋರಿಸಿ ಆಮೇಲೆ ಇನ್ನು ಹಾಫು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ನೆನ್ನೆದು ಐತಲ್ಲ ವೀಡಿಯೋ, ನೆನ್ನೆದು ಇವಾಗ ಒಂದು ಸ್ವಲ್ಪ ಮಾಡಿಬಿಟ್ಟು 2 ಮಾಡಿ ಹಾಕೋಣ ಅಂತ. ಇನ್ನು ವ್ಲಾಗ್ ಎಡಿಟ್ ಮಾಡಿಲ್ಲ, ಹಾಗೆ ಹೋಗ್ತಾನೆ 8 ಗಂಟೆ ಅಷ್ಟೊಳಗೆ ಆಗುತ್ತಾ ನೋಡೋಣ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಬನ್ನಿ ಹೋಗೋಣ. ನೆನ್ನೆ ಬಟ್ಟೆ ತಗೊಂಡಿದ್ನಲ್ಲ ಹಾಕೊಬೇಕು ಅಂತ, ಆ ಬಟ್ಟೆ ಹಾಕ್ಕೊಂಡಿರಲಿಲ್ಲ. ಇವಾಗ ತಗೊಂಡಿದ್ದೀನಿ ಹಾಕೋಣಕ್ಕೆ. ಇವಾಗ ಹಾಕ್ಕೊಂಡಿದ್ದೀನಿ. ಹೊರಗಡೆ ತೋರಿಸ್ತೀನಿ ಫುಲ್ ಯಾವ ಥರ ಇದೆ ಅಂತ. ವಯಸ್ಸಿನ ಕೆಳಗಡೆ ಬಂದು ಕಾಯ್ಕೊಂಡಿದ್ದೀನಿ. ನಮ್ಮ ಅಮ್ಮವ್ರು ಇನ್ನೂ ಬಂದಿಲ್ಲ. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ನಮ್ಮಪ್ಪ ಅಲ್ಲಿ ಲೈಟ್ ಬರ್ತಿದೆಯಲ್ಲ, ಅಲ್ಲಿ ಕಾರ ವೆಯ್ಟ್ ಮಾಡ್ತಾಯಿತ್ತು ನಮ್ಮಪ್ಪ ಆವಾಗಲೇ. ನಮ್ಮ ಅಕ್ಕಂಗೆ ವೆಯ್ಟಿಂಗ್. ನಾನಿಲ್ಲಿ ಗೈಸ್ ಕಾರ್ ಹತ್ರ ಬಂದ್ವಿ. ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮಪ್ಪ ಆ ಕಡೆ ಇದ್ದೆ. ಗೈಸ್ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಕಾರಿಗೆ. ಗೈಸ್ ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಬಂದಿದ್ದೀವಿ ಕರ್ಕೊಂಡು. ಯಾಕೆ ಮೇಲೆ ಹೋಗಿದ್ಯಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ. ಗೈಸ್ ನಮ್ಮ ಅಮ್ಮ ನಾಯಿ ಹೆಸರು ಲಿಕ್ಕಿ ಅಂತ ಕರಿತೈತೆ. ಇದು ಜೋಕಾಲಿ ತಂದ್ಬಿಟ್ಟವ್ರು. ಅವಲ್ಲ ಯಾವಾಗ ತಂದ್ರೆ ಗೊತ್ತಿಲ್ಲ. ಲಾಸ್ಟ್ ವೀಕ್ ಏನೋ ತಂದಂಗಿದ್ರು ಜೋಕಾಲಿ. ನಾವು ಒಂದ್ಸತಿ ನೋಡಿಲ್ಲ. ಅಡ್ಡ ಇಕ್ಬಿಟ್ಟವ್ರೆ. ವಾಷಿಂಗ್ ಮಿಷಿನ್ ತಂದವ್ರೆ, ನೋಡೋಣ ಅಂತ ಬಂದರೆ ಅಡ್ಡ ಇಕ್ಕು. ನಾಯಿ ಹೋಗ್ತೈತೆ ಅಂತ. ಎಷ್ಟೇ ಕಾಸ್ಟ್ಲಿ ಕೊಡ್ತಂದ್ರೂ ಅದ್ರ ಮೇಲೆ ಈ ಥರ ದಿಕ್ಕದು ಬಿಡಲ್ಲ, ವಾಷಿಂಗ್ ಮಿಷಿನ್ ಮೇಲೆ. ಫಾಗ್ ನೋಡಿ ಗೈಸ್ ಹೆಂಗೈತೆ. ಆ್ಯಕ್ಚುಲಿ ಬೇಸಿಗೆ ಕಾಲ ಇವತ್ತಿಂದ.
ಕ್ಯಾಮ್ರಾದಾಗ ಅಷ್ಟು ಕಾಣಿಸ್ತಿಲ್ಲ ಫಾಗು, ರಿಯಲಾಗಿ ಎಷ್ಟು ಗೈಸ್ ಇದು ಸೆಂಟ್ರಾಗೆ ಸೀಟ್ ಇಲ್ಲ ಅದಕ್ಕೆ. ಆ ಸೀಟಿಗೆ ಒಂದಿತ್ತು ಒಂದು ಕುಷನ್ ಥರ ಮಾಡಿಸಿದ್ರು, ಅದು ನಮ್ಮ ಅಪ್ಪ ತಂದಿಲ್ಲ, ಬಿಟ್ಟು ಬಂದೈತೆ. ಅದಕ್ಕೆ ಇವಾಗ ಈ ಸ್ಟೂಲ್ ಇಡೋದು. ಗೈಸ್ ಎಲ್ಲ ಹತ್ತುತ್ತವ್ರೆ, ನಮ್ಮ ಅಕ್ಕವ್ರು ಅಲ್ಲಿ ಹೋಗೋರೆ. ಅಷ್ಟೇ ಗೈಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಂದ ಹೊಸ ವಿಡಿಯೋ ಬರ್ತದೆ ಅಷ್ಟೇ.